ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ಬಿಗ್ ಬಾಸ್ ಕನ್ನಡ 11ರಲ್ಲಿ ಉಗ್ರಂ ಮಂಜು ಜೊತೆ ಮಾಡಿಕೊಂಡಿದ್ದ ಒಪ್ಪಂದಕ್ಕೆ ಬ್ರೇಕ್. ತ್ರಿವಿಕ್ರಮ್ ವಿಶೇಷ ಅಧಿಕಾರ ಕಸಿದುಕೊಂಡ ಬಿಗ್ ಬಾಸ್. ತಾನು ಕ್ಯಾಪ್ಟನ್ ಆಗಲು ಉಗ್ರಂ ಮಂಜು ಜೊತೆಗೆ ತ್ರಿವಿಕ್ರಮ್ ಮಾಡಿಕೊಂಡಿದ್ದ ಒಪ್ಪಂದಕ್ಕೆ ಬಿಗ್ ಬಾಸ್ ಬ್ರೇಕ್ ಹಾಕಿದ್ದಾರೆ. ಈ ವಾರ ನಾಮಿನೇಷನ್ ಪ್ರಕ್ರಿಯೆಯಿಂದ ಕ್ಯಾಪ್ಟನ್ ತ್ರಿವಿಕ್ರಮ್ ಹೊರಗೆ ಉಳಿದಿದ್ದಾರೆ. ಮನೆಯಿಂದ ಹೊರ ಹೋಗಲು ಯಾವ ಸ್ಪರ್ಧಿ ನೇರ ನಾಮಿನೇಟ್ ಆಗಲಿದ್ದಾರೆ ಮಂಗಳವಾರ ಎಪಿಸೋಡಲ್ಲಿ ಬಂದಿದೆ. ಬಿಗ್ ಬಾಸ್ ಕನ್ನಡ 11 ಈ ವಾರಕ್ಕೆ ಕಾಲಿಟ್ಟಿದೆ. ಈ ಬಾರಿ ತ್ರಿವಿಕ್ರಮ್ ಕ್ಯಾಪ್ಟನ್ ಆಗಲಿದ್ದಾರೆ. ಕಳೆದ ವಾರ ಧನ್ರಾಜ್ ಹಾಗೂ ಭವ್ಯಗೌಡ ಇಬ್ಬರು ಡೇಂಜರಸ್ ಝೋನಲ್ಲಿದ್ದರು. ಕೊನೆಯ ಹಂತದಲ್ಲಿ ಧನ್ರಾಜ್ ಸೇಫ್ ಆದರು. ಭವ್ಯಗೌಡ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಗೆ ಹೋಗಬೇಕು ಎನ್ನುವಷ್ಟರಲ್ಲಿ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಟ್ಟರು. ಎಲಿಮಿನೇಷನ್ನಿಂದ ಪಾರಾಗಿದ್ದ ಭವ್ಯಗೌಡ ಕಳೆದ ವಾರ ಯಾವುದೇ ಎಲಿಮಿನೇಷನ್ ಇರಲಿಲ್ಲ. ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಒಬ್ಬರನ್ನೇ ಸೇಫ್ ಮಾಡುತ್ತಾ ಬಂದರು. ಕೊನೆಗೆ ಧನ್ರಾಜ್ ಹಾಗೂ ಭವ್ಯಗೌಡ ಇಬ್ಬರು ಉಳಿದುಕೊಂಡರು. ಧನ್ರಾಜ್ ಸೇಫ್ ಆಗಿ ನಿಟ್ಟುಸಿರು ಬಿಟ್ಟರು. ಭವ್ಯಗೌಡ ತಮ್ಮ ಲಗೇಜ್ ಹಿಡಿದುಕೊಂಡು ಮನೆಯ ಮುಖ್ಯ ದ್ವಾರದವರೆಗೂ ಬಂದು ಹೊರ ಹೋಗಲು ಕಾಯ್ತಾ ನಿಂತರು. ಆದರೆ ಎಷ್ಟು ಹೊತ್ತಾದರೂ ಬಾಗಿಲು ತೆರೆಯಲೇ ಇಲ್ಲ. ಕೊನೆಗೆ ಈ ವಾರ ಎಲಿಮಿನೇಷನ್ ಇಲ್ಲ ಎಂದು ಬಿಗ್ ಬಾಸ್ ಹೇಳಿದಾಗ ಭವ್ಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡರೆ 1000 ವರ್ಷ ಆಯಸ್ಸು ಎಂಬುವಂತೆ ಭವ್ಯಗೌಡ ಎಲಿಮಿನೇಷನ್ನಿಂದ ಪಾರಾಗಿದ್ದಾರೆ. ಮುಂದಿನ ವಾರ ಅವರು ಟಾಸ್ಕ್ನಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಲಿದ್ದಾರೆ ಎಂದು ಕಾದು ನೋಡಬೇಕು. ತ್ರಿವಿಕ್ರಮ್ನಿಂದ ವಿಶೇಷ ಅಧಿಕಾರ ಕಸಿದುಕೊಂಡ ಬಿಗ್ ಬಾಸ್. ಇನ್ನು ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗಿದೆ. ಅದರಲ್ಲಿ ಪ್ರತಿ ಬಾರಿಯೂ ಬಿಗ್ ಬಾಸ್ ಕ್ಯಾಪ್ಟನ್ ನೀಡುತ್ತಿದ್ದ ವಿಶೇಷ ಅಧಿಕಾರವನ್ನು ಈ ಬಾರಿ ತ್ರಿವಿಕ್ರಮ್ನಿಂದ ಕಸಿದುಕೊಳ್ಳಲಾಗಿದೆ. ಇದಕ್ಕೆ ಕಾರಣ ಮನೆಯ ನಿಯಮ ಮುರಿದು ತ್ರಿವಿಕ್ರಮ್ ಉಗ್ರಂ ಮಂಜು ಜೊತೆಗೆ ಮಾಡಿಕೊಂಡಿದ್ದ ಒಪ್ಪಂದದ. ಕಳೆದ ವಾರ ಕ್ಯಾಪ್ಟನ್ ಟಾಸ್ಕ್ನಲ್ಲಿ ಭವ್ಯಗೌಡ ಹಾಗೂ ತ್ರಿವಿಕ್ರಮ್ ಫೈನಲ್ಗೆ ತೆರಳಿದ್ದರು. ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಲಾಗಿತ್ತು. ಯಾರು ಕ್ಯಾಪ್ಟನ್ ಆಗಲು ಅರ್ಹರಲ್ಲಿ ಅವರ ಫೋಟೋಕ್ಕೆ ಮಸಿ ಬಳಿಬೇಕಿತ್ತು. ಉಗ್ರಂ ಮಂಜು ಭವ್ಯ ಗುಂಪಿನಲ್ಲಿದ್ದುಕೊಂಡೇ ಅವರನ್ನು 3 ಬಾರಿ ಅನರ್ಹ ಎಂದು ಅವರ ಫೋಟೋಗೆ ಮಸಿ ಬಳಿದಿದ್ರು. ನಾಮಿನೇಷನ್ ಪ್ರಕ್ರಿಯೆಯಿಂದ ತ್ರಿವಿಕ್ರಮ್ ಹೊರಕ್ಕೆ. ಕೊನೆಗೆ ಕ್ಯಾಪ್ಟನ್ ಆಗಿ ತ್ರಿವಿಕ್ರಮ್ ಆಯ್ಕೆ ಆದರು. ನಿಮ್ಮನ್ನು ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದರೆ ನನ್ನನ್ನು ನೇರ ನಾಮಿನೇಷನ್ನಿಂದ ದೂರ ಇಡಲು ಎಂದು ತ್ರಿವಿಕ್ರಮ್ ಬಳಿ ಕಂಡೀಷನ್ ಮಾಡಿದರು. ಇದಕ್ಕೆ ತ್ರಿವಿಕ್ರಮ್ ಕೂಡ ಒಪ್ಪಿದ್ದರು. ಇದು ಮನೆಯ ನಿಯಮಕ್ಕೆ ವಿರುದ್ಧವಾದ ಒಪ್ಪಂದವಾಗಿರುವುದರಿಂದ ಬಿಗ್ ಬಾಸ್ ಈ ಬಾರಿ ತ್ರಿವಿಕ್ರಮ್ನಿಂದ ಈ ಅಧಿಕಾರ ಕಸಿದುಕೊಂಡಿದ್ದರು. ನಾಮಿನೇಷನ್ ಪ್ರಕ್ರಿಯೆಯಿಂದ ತ್ರಿವಿಕ್ರಮ್ ದೂರ ಉಳಿಯಬೇಕಾಗಿದೆ. ಇದರ ಪ್ರಕಾರ ಮನೆಯ ಸದಸ್ಯರೆಲ್ಲ ಒಟ್ಟಾಗಿ ಯಾವ ಸದಸ್ಯರನ್ನು ನೇರ ನಾಮಿನೇಟ್ ಮಾಡಲಿದ್ದಾರೆ ಅನ್ನೋದು ಮಂಗಳವಾರ